ಶಿವಕುಮಾರ ಸ್ವಾಮೀಜಿ 118ನೇ ಜಯಂತಿ ಅಂಗವಾಗಿ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಯವರ 118ನೇ ಜಯಂತಿ ಹಾಗೂ ಗುರುವಂದನ ಮಹೋತ್ಸವವು ರಾಜರಾಜೇಶ್ವರಿ ನಗರದ ಬಿಇಎಂಎಲ್ 3ನೇ ಹಂತದ ವೈಟ್ ವರ್ಲ್ಡ್ ಇಲ್ಲಿ ಪಂಚಮಹಳಿ ಬಂಡಿ ಮತ್ತು ತಂಡವರಿಂದ ಸುಗಮ ಸಂಗೀತ ಕಾರ್ಯಕ್ರಮ ಹಾಗೂ ಅನ್ನ ದಾಸೋಹ ಕಾರ್ಯಕ್ರಮ ನಡೆಯಿತು. ಶ್ರೀ ಉಮಾಶಂಕರ್ ಮತ್ತು ವಿಕಟ ಪೂರ್ವ ಬಿಬಿಎಂಪಿ ಸದಸ್ಯರಾದ ನಳಿನಿ ಮಂಜು ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಕಳವೆಯ ತುಂಬಿದ ಇವಳೆಲ್ಲ ನಡೆದನ ಸಂಕಷ್ಟ ಇವಳೆಲ್ಲ ನಡೆದನ ರತ್ನ ಪದ್ಮಭೂಷಣ ತ್ರಿವಿಧ ದಾಸೋಹಿಗಳು, ಬಸವ ಪ್ರಶಸ್ತಿ ಪುರಸ್ಕೃತರು, ಪರಮ ತಪೋಧನರು, ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ 118ನೇ ಜಯಂತ್ಯೋತ್ಸವ ಮತ್ತು ಗುರುವಂದನಾ ಕಾರ್ಯಕ್ರಮವನ್ನು ಈ ದಿನ ರಾಜರಾಜೇಶ್ವರಿ ನಗರದಲ್ಲಿ ಪಾಪಯ್ಯ ಕಲ್ಯಾಣ ಮಂಟಪ ವೈಟ್ ಬರ್ನ್ ಈ ಸ್ಥಳದಲ್ಲಿ ಹಮ್ಮಿಕೊಂಡಿದೆ. ಪ್ರತಿ ವರ್ಷ ಒಂದೊಂದು ಸ್ಥಳದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಕಾರಣ ಈ ವರ್ಷ ಅತಿಯಾದಂಥ ಬಿಸಿಲು ಮತ್ತು ಈ ಒಂದು ಜಾನಪದ ತಂಡ ದಾರಿನಲ್ಲಿ ಸಾಗಲಿಕ್ಕೆ ತೊಂದರೆ ಆಗೋದ್ರಿಂದ ಮತ್ತು ಭಕ್ತಾದಿಗಳು ನಡ್ಕೊಂಡು ಬರಲಿಕ್ಕೆ ಅನಾನುಕೂಲ ಇರೋದರಿಂದ ಈ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಈ ಒಂದು ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದೇವೆ. ತುಂಬ ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಸ್ವಾಮೀಜಿಯವರ ಒಂದು ಆಸೆ ಇತ್ತು, ಆಕಾಂಕ್ಷೆ ಇತ್ತು. ತ್ರಿವಿಧ ದಾಸೋಹ ಅನ್ನ, ವಸತಿ ಮತ್ತು ಮಕ್ಕಳಿಗೆ ಕೊಡ್ತಕ್ಕಂಥ ವಿದ್ಯಾಭ್ಯಾಸ, ಈ 3 ಅಂಶಗಳನ್ನು ಅವರು ಗಮನದಲ್ಲಿಟ್ಟುಕೊಂಡು ಸುಮಾರು 70-80 ವರ್ಷಗಳ ಕಾಲದಿಂದ ಸುಮಾರು 10,000 ಮಕ್ಕಳಿಗೆ ನಿರಂತರವಾಗಿ ಶ್ರೀಮಠದಲ್ಲಿ ಅನ್ನದಾಸೋಹವನ್ನು ಮಾಡಿಕೊಂಡು ಬರ್ತಾ ಇರ್ತಕ್ಕಂಥದ್ದು ಅವಿಸ್ಮರಣೀಯವಾದಂಥ ಒಂದು ಕಾರ್ಯಕ್ರಮ. ಇಂಥ ಒಂದು ಕಾರ್ಯಕ್ರಮ ಸ್ವಾಮೀಜಿ ನಮ್ಮ ಜೊತೆಗೆ ಭೌತಿಕವಾಗಿ ಇಲ್ಲದೇ ಇದ್ದರೂ ಕೂಡ ಅವರು ಭೌತಿಕವಾಗಿ ಇದ್ದಾರೆ ಅಂತೇಳಿ ನಾವು ಭಾವಿಸ್ಕೊಂಡು ಈ ದಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ರಾಜರಾಜೇಶ್ವರಿ ನಗರದ ಸಮಸ್ತ ಭಕ್ತಾದಿಗಳು ಯಾವುದೇ ಪಕ್ಷ, ಯಾವುದೇ ಜಾತಿ, ಮತ, ಭೇದ, ಪಂಥ ಇಲ್ಲದಿರ ನಿರಂತರವಾಗಿ ಬೆಳಗಿನಿಂದ ಬೈಗಿನವರೆಗೆ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತೇವೆ. ಇಲ್ಲಿ ಯಾರೂ ಅತಿಥಿಗಳು ಅಂತ ಇಲ್ಲ, ಮತ್ತು ಎಲ್ಲರೂ ಕೂಡ ಅತಿಥಿಗಳೇ, ಎಲ್ಲರೂ ಕೂಡ ಕಾರ್ಯಕರ್ತರೆ. ಈ ಭಾವನೆಯನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಇಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಇಂಥ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು ನಮ್ಮ ಸುದೈವ ಅಂತ ಹೇಳಿ ಭಾವಿಸಿ ಈ ಒಂದು ಕಾರ್ಯಕ್ರಮ ಬೆಳಗಿಂದ ಏನು ಪ್ರಾರಂಭವಾಗಿದೆ ಬೈಗಿನವರೆಗೂ ಅತ್ಯಂತ ಯಶಸ್ವಿಯಾಗಿ ನಡ್ಕೊಂಡು ಹೋಗುತ್ತೆ. ಬಂದಂಥ ಭಕ್ತಾದಿಗಳು ಅತ್ಯಂತ ಪ್ರೀತಿಯಿಂದ, ಸಂತೋಷದಿಂದ ಗುರುಗಳಿಗೆ ಪುಷ್ಪ ನಮನವನ್ನು ಸಲ್ಲಿಸಿ ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಹೋಗ್ತಕ್ಕಂಥದ್ದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಇಂಥ ಕಾರ್ಯಕ್ರಮವನ್ನು ನಾವು ರಾಜರಾಜೇಶ್ವರಿ ನಗರದ ಎಲ್ಲ ಸ್ನೇಹಿತರೊಡಗೂಡಿ, ಭಕ್ತರೊಡಗೂಡಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಂಥ ಕಾರ್ಯಕ್ರಮ ನಿರಂತರವಾಗಿ ನಡೀಲಿ ಅಂತಕ್ಕಂಥದ್ದು ನನ್ನ ಆಶಯವಾಗಿರ್ತಕ್ಕಂಥದ್ದು. ಪರಮ ಪೂಜ್ಯ ಶ್ರೀ ಶಿವಕುಮಾರ ಸ್ವಾಮೀಜಿಗಳ 118ನೇ ಜನ್ಮದಿನೋತ್ಸವವನ್ನು ಆಚರಣೆ ಮಾಡ್ತಿದ್ದೀವಿ. ಅದರಲ್ಲೂ ನಮ್ಮ ಭಾಗದಲ್ಲಿ ರಾಜರಾಜೇಶ್ವರಿ ನಗರದಲ್ಲಿ ನಮ್ಮ ಎಲ್ಲ ಗೆಳೆಯರು ಸೇರಿ ಒಳ್ಳೆಯ ಉತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ನಿಜಕ್ಕೂ ಸಂತೋಷ. ಯಾಕೆಂದರೆ ಈ ಒಂದು ಅದ್ದೂರಿ ಕಾರ್ಯಕ್ರಮ ನೋಡಿದ್ರೆ ನಿಜವಾಗ್ಲೂ ಖುಷಿ ಆಗ್ತದೆ. ನಮ್ಮ ಉಮಾಶಂಕರ್ ಹೇಳಿದಂಥ ರೀತಿಯಲ್ಲಿ ಪ್ರತಿ ಸಾರಿ ಒಂದೊಂದು ಕಡೆ ಮಾಡಿದ್ದು. ಈ ಸಾರಿ ಭಾಳ ಬಿಸಿಲಿರೋದ್ರಿಂದ ಈ ಒಂದು ಕಲ್ಯಾಣ ಮಂಟಪದಲ್ಲಿ ಮಾಡಿದ್ವಿ. ಭಾಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೀತಿದೆ. ಇಲ್ಲೇನೆಂದರೆ ನಮ್ಮ ಉಮಾಶಂಕರ್ ಹೇಳಿದಂಥ ರೀತಿಯಲ್ಲಿ ಯಾರು ಇದರಲ್ಲಿ ದೊಡ್ಡವರು ಚಿಕ್ಕವರು ಆ ಥರ ಏನಿಲ್ಲ, ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮ ಮಾಡಿದ್ವಿ. ಇದಕ್ಕೆಲ್ಲರೂ ಅಧ್ಯಕ್ಷರೇ, ಎಲ್ಲರೂ ಪದಾಧಿಕಾರಿಗಳೇ, ಎಲ್ಲರೂ ಕಾರ್ಯಕರ್ತರೆ. ಆದ ಕಾರಣ ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೀಲಿ ಅಂತ ಹೇಳ್ತಾ, ಮತ್ತು ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳು, ಪರಮ ಪೂಜ್ಯರ ಭಕ್ತಾದಿಗಳು ಎಲ್ಲರೂ ಈ ಒಂದು ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಹೋಗಬೇಕು ಮತ್ತು ಹೆಚ್ಚಿನ ರೀತಿಯಲ್ಲಿ ಸಹಕರಿಸಬೇಕು. ಮತ್ತು ನಮ್ಮ ವಿಜಯಣ್ಣ ಮತ್ತು ಅವ್ರ ಸಂಗಡಿಗರೆಲ್ಲ ಸೇರಿ ಭಾಳ ಒಂದು ತಿಂಗಳಿಂದ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ನಿಜಕ್ಕೂ ಭಗವಂತ ಅವ್ರು ಒಳ್ಳೇದು ಮಾಡಲಿ, ಪರಮ ಪೂಜ್ಯರು ಅವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಎಲ್ರಿಗೂ ಮತ್ತೊಮ್ಮೆ ನಮ್ಮ ಭಾಗದ ಜನರಿಗೆ ಪರಮ ಪೂಜ್ಯ ಸ್ವಾಮೀಜಿಗಳು ಮತ್ತು ಪರಮ ಪೂಜ್ಯರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಮ್ಮ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ 118ನೇ ಜಯಂತ್ಯೋತ್ಸವ ನಡೀತಾ ಇದೆ ಕಾರ್ಯಕ್ರಮ. ಅದರಲ್ಲೂ ನಮ್ಮ ವಾರ್ಡ್ ನಂಬರ್ 160 ಆರ್ ಆರ್ ನಗರ ಇದರಲ್ಲಿ ಎಲ್ಲರೂ ಸೇರಿ, ಎಲ್ಲ ಸಮೂಹದಲ್ಲೂ ಸೇರಿ ಇವತ್ತು ನಮ್ಮ
ವೈಟ್ ಪರ್ ಕಲ್ಯಾಣ ಮಂಟಪದಲ್ಲಿ ಯಾವಾಗಲೂ ಪ್ರತಿ ಸರಿ ಒಂದು BBMP ಆವರಣದಲ್ಲಿ ಮಾಡ್ತಾಯಿದ್ವಿ. ಈ ಸರಿ ಬಿಸಿಲಿರೋ ಕಾರಣ ಈ ಒಂದು ವೈಟ್ ಪರ್ ಹಾಲಲ್ಲಿ ಈ ಒಂದು ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ. ಯಾಕಂದರೆ ಈ ಗುರುಗಳನ್ನ ನಾವು ನಡೆದಾಡುವ ದೇವರು ಅಂತಲೇ ಹೇಳ್ತೀವಿ. ಇವರು ಹಾಕಿಕೊಟ್ಟ ನಾವು ಯಾವುದೇ ದಾರಿಯನ್ನು ನಾವು ಬಿಡದೆ ಅವ್ರನ್ನ ನಾವು ಅನುಸರಿಸ್ತಾ ಮತ್ತು ಮಕ್ಳಿಗೂ ಅವರ ನಡೆನುಡಿಗಳನ್ನು ನಾವು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಮಕ್ಳಿಗೆ ಅವ್ರ ನಡೆನುಡಿ ಅವರ ಆಚಾರ ವಿಚಾರಗಳು ತಿಳಿಸೋಕ್ಕೋಸ್ಕರ ಈ ಕಾರ್ಯಕ್ರಮಗಳು ಎಲ್ಲರೂ ಸೇರಿ ನಡೆಸ್ತಾ ಇದ್ವಿ. ಈ ಕಾರ್ಯಕ್ರಮ ಇದೇ ರೀತಿ ಅದ್ದೂರಿಯಾಗಿ ಮುನ್ನಡೆಸ್ಕೊಂಡೆ ಎಲ್ಲರೂ ಹೋಗಲಿ ಅಂತ ಕೇಳ್ಕೊತೀನಿ.